ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತಿದ್ದೇನೆ ಕೊಡಗಿನ ಸುಂದರವಾದ ಪ್ರವಾಸಿ ತಾಣವಾದ ಗೋಲ್ಡನ್ ಟೆಂಪಲ್ ನಲ್ಲಿ. ನಮ್ಮ ಕೊಡಗಿಗೆ ಆಗಮಿಸುತ್ತಿರುವಂತಹ ಪ್ರವಾಸಿಗರಿಗೆ ನಮ್ಮ ಕೊಡಗಿನ ಬಗ್ಗೆ ಎಷ್ಟು ಗೊತ್ತು ಅಂತ ಹೇಳೋದಕ್ಕಾಗಿ ಒಂದಷ್ಟು ಪ್ರಶ್ನೆಗಳೊಂದಿಗೆ ನಾನಿವತ್ತಿಲ್ಲಿದ್ದೇನೆ. ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತು ನೋಡ್ಕೊಂಡು ಬರೋಣ. ಎಸ್, ನಾವಿವಾಗ ಒಂದಷ್ಟು ಮಂದಿಯನ್ನ ಭೇಟಿ ಮಾಡಿದ್ದೇವೆ. ಬನ್ನಿ ಅವರಿಗೆಷ್ಟು ಗೊತ್ತು ಅಂತ ಕೇಳೋಣ. ಮ್ಯಾಮ್, ನಿಮ್ಮ ಹೆಸರೇನು ಮ್ಯಾಮ್? ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಶಾಂತಿ ಅಂತ, ನಾನು ಕುಶಾಲನಗರದಿಂದ ಬಂದಿದ್ದೇನೆ. ಮ್ಯಾಮ್, ನೀವು? ನನ್ನ ಹೆಸರು ದರ್ಶಿನಿ, ನಾನು ಕುಶಾಲನಗರದಿಂದ. ಮ್ಯಾಮ್, ನನ್ನ ಹೆಸರು ಭೂಮಿಕಾ, ಮ್ಯಾಂಗ್ಳೂರಿಂದ ಬಂದಿದ್ದೀನಿ. ನನ್ನ ಹೆಸರು ಅಶ್ಮಿತಾ, ಮ್ಯಾಂಗ್ಳೂರಿಂದ ಬಂದಿದ್ದೀನಿ. ಎಸ್, ಹಾಗಾದ್ರೆ ನನ್ನ ಬಳಿ 5 ಪ್ರಶ್ನೆಗಳಿದೆ. ನೀವು ಹೇಳೋದಕ್ಕೆ ರೆಡಿ ಇದ್ದೀರಾ ಅಲ್ಲ? ಆರಂಭಿಸಬಹುದಲ್ವಾ? ಮೊದಲನೇ ಪ್ರಶ್ನೆ, ಕೊಡಗಿನ ರಾಜಧಾನಿ ಯಾವುದು? ಮಡಿಕೇರಿ. ಎಸ್. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ ನದಿ. ಕೊಡಗಿನ ಸ್ಥಳೀಯ ಭಾಷೆ ಯಾವುದು? ಕೊಡವ ಭಾಷೆ ಇದೆ, ಕನ್ನಡವೂ ಮಾತಾಡ್ತಾರೆ, ಕನ್ನಡ ಕೂಡ ಮಾತಾಡ್ತಾರೆ. ಓಕೆ. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಕೊಡಗು ಜಿಲ್ಲೆ. ಕೊಡಗಿನ ಅಕ್ಕಪಕ್ಕದ ಜಿಲ್ಲೆಗಳ ಹೆಸರು? ಹಾಸನ ಜಿಲ್ಲೆ, ಮೈಸೂರು ಜಿಲ್ಲೆ, ಅನಂತರ ಮಂಡ್ಯ, ಮಂಗಳೂರು, ದಕ್ಷಿಣ ಕನ್ನಡ. ನಮ್ಮ ಬಳಿ 5 ಪ್ರಶ್ನೆಗಳಿದೆ ಮ್ಯಾಮ್. 5 ಕೂಡ ಕೇಳ್ತಾ ಹೋಗ್ತೀನಿ. 5ಕ್ಕೆ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ರೆ ಬಹುಮಾನ ನಿಮ್ದಾಗುತ್ತೆ. ಕೇಳ್ಬೋದಲ್ವಾ? ಎಸ್. ಮೊದಲನೇ ಪ್ರಶ್ನೆ, ಕೊಡಗಿನ ರಾಜಧಾನಿ ಯಾವುದು? ಮಡಿಕೇರಿ. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ ನದಿ. ಕೊಡಗಿನ ಸ್ಥಳೀಯ ಭಾಷೆ ಯಾವುದು? ಇಲ್ಲಿ ಕೊಡವತಕ್ ಮಾತಾಡ್ತಾರೆ, ಮತ್ತೆ ಅರೆ ಭಾಷೆ, ಕನ್ನಡ, ತುಳು ಮಾತಾಡೋರು ಕೂಡ ಇದ್ದಾರೆ. ಯಾವ್ದಾದ್ರು ಸ್ಥಳೀಯ ಭಾಷೆ ಯಾವ್ದಾದ್ರು ಒಂದು ಭಾಷೆ ಅಂತ ಹೇಳೋದಾದ್ರೆ? ಕೊಡವ ಭಾಷೆ. ಅತ್ಯಂತ ಸಣ್ಣ ಜಿಲ್ಲೆ ಕರ್ನಾಟಕದ್ದು ವಿಸ್ತೀರ್ಣದ ಪ್ರಕಾರ? ಕೊಡಗು ಜಿಲ್ಲೆ. ಕೊಡಗಿಗೆ ಅಕ್ಕಪಕ್ಕವಾಗಿರುವಂತಹ 3 ಜಿಲ್ಲೆಗಳು? ಅಕ್ಕಪಕ್ಕ ಹಾಸನ, ಮತ್ತೆ ಮಂಡ್ಯ, ಮದ್ದೂರು ಜಿಲ್ಲೆಗಳು ಮಾತ್ರ. ಮ್ಯಾಮ್, ನಿಮ್ ಹೆಸರು? ಭೂಮಿಕಾ. ಎಲ್ಲಿಂದ ಬಂದಿರೋದು ನೀವು? ಮಂಗಳೂರಿಂದ. ಕೊಡಗಿಗೆ ಇದು ಬರ್ತಾ ಇರೋದು ಮೊದಲನೇ ಬಾರಿಯಾ ಹೇಗೆ? ಇಲ್ಲ, ತುಂಬಾ ಸತಿ ಬಂದಿದೆ. ಓಕೆ, ನಾನೀಗ 5 ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೇನೆ ಮ್ಯಾಮ್. 5ಕ್ಕೆ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ರೆ ಬಹುಮಾನ ನಿಮ್ದಾಗುತ್ತೆ. ಕೊಡಗಿನ ರಾಜಧಾನಿ ಯಾವುದು? ಮಡಿಕೇರಿ. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ. ಕೊಡಗಿನಲ್ಲಿ ಆಡುವಂತಹ ಸ್ಥಳೀಯ ಭಾಷೆ ಯಾವುದು? ಕೊಡವ, ಅರೆ, ಕನ್ನಡ. ಕೊಡಗಿನ ಅಕ್ಕಪಕ್ಕದ ಜಿಲ್ಲೆಗಳು ಯಾವುದು? ಹಾಸನ, ಮೈಸೂರು. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಕೊಡಗು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಕೊಡಗು ಅಂದ್ರೆ ನಿಮ್ಮ ಪ್ರಕಾರ ಏನು ಒಂದು ವಾಕ್ಯದಲ್ಲಿ? ಕಾಫಿ ತೋಟ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. 4 ಪ್ರಶ್ನೆಗಳಿಗೆ ಇವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ. 1 ಪ್ರಶ್ನೆಗೆ ಮಾತ್ರ ತಪ್ಪಾದ ಉತ್ತರವನ್ನ ನೀಡಿರ್ತಾರೆ. ಎಸ್, ಇನ್ನಷ್ಟು ಮಂದಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರಿಗೆಷ್ಟು ಅಂತ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ಲಿಂದ ಬಂದಿರೋದು ನೀವೆಲ್ಲರೂ ಕೂಡ? ಕಲಬುರಗಿಯಿಂದ. ನಿಮ್ಮ ಹೆಸರು? ನೀಲಮ್ಮ. ಐ ಆಮ್ ಶ್ವೇತಾ. ಭೂಮಿಕಾ. ಕವಿತಾ ಅಂತ. ಎಸ್. ನನ್ನ ಜೊತೆ 5 ಪ್ರಶ್ನೆಗಳಿದೆ. 5ಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಟ್ರೆ ನಿಮಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಕೂಡ ಇದೆ. ಕೇಳ್ಬೋದಾ? ಎಸ್. ಕೊಡಗಿನ ರಾಜಧಾನಿ ಯಾವುದು? ಸೋಮವಾರಪೇಟೆ, ವಿರಾಜಪೇಟೆ, ಕುಶಾಲನಗರ, ಮಡಿಕೇರಿ. ಕುಶಾಲನಗರ. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ ನದಿ. ಕೊಡಗಿನಲ್ಲಿ ಆಡುವಂತಹ ಸ್ಥಳೀಯ ಭಾಷೆ ಯಾವುದು? ಕೊಂಕಣಿ. ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಕೊಡಗು. ಕೊಡಗಿನ ಅಕ್ಕಪಕ್ಕದ ಜಿಲ್ಲೆಗಳು ಯಾವುದು? ಮಡಿಕೇರಿ, ಚಿಕ್ಕಮಂಗ್ಳೂರು. ಓಕೆ, ಕೊಡಗು ಅಂದ್ರೆ ನಿಮ್ಮ ಪ್ರಕಾರ ಏನು? ಯಾರಾದ್ರೂ ಒಬ್ರು ಹೇಳಿ. ಕೊಡಗು ಅಂದ್ರೆ ಒಂದು ಟೂರಿಸ್ಟ್ ಪ್ಲೇಸ್, ನೇಚರ್ ಚೆನ್ನಾಗಿರುತ್ತೆ, ಆಕರ್ಷಣವಾದ ಸ್ಥಳ, ಮತ್ತೆ ಹಲವಾರು ನದಿಗಳು ಇಲ್ಲೇ ಈ ಕೊಡಗಿನಲ್ಲೇ ಕಾಣ್ಬೋದು. ನೇಚರ್ ಇಡೀ ಕರ್ನಾಟಕದಾಗ ಹೋಲಿಸಿದ ಕೊಡಗಿನಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಾಫಿಗೆ ಫೇಮಸ್ ಅಂತಾನೂ ಹೇಳ್ಬೋದು ಕೊಡಗು. ನಿಮ್ಗೆ ಯಾಕಾಗಿ ಕೊಡಗು ಇಷ್ಟ? ನೇಚರ್ ಕೋಲ್ಡ್ ವಾತಾವರಣ ಇದೆ, ತಂಪಾದ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್? ಅವ್ರ ವಾಯ್ಸ್ ಕೇಳಕ್ಕ ಸ್ಮೂತ್ ಆಗಿರ್ತದ. ನಮ್ ಸೈಡ್ ಗುಲ್ಬರ್ಗ ಆ ಸೈಡ್ ಎಲ್ಲ ದಫು, ನಾವೈತೆ ದಫ್ ಅಂಡ್ ಟಫ್. ಈ ಸೈಡ್ ಎಲ್ಲ ಸ್ಮೂತ್ ಆಗಿ ಅವ್ರು ಏನ್ ಮಾತಾಡಿದ್ರು ಸ್ವೀಟ್ ಆಗಿ ಚೆನ್ನಾಗಿರ್ತ. ಓಕೆ,
ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ. ಆಕ್ಚುಲಿ ಕರೆಕ್ಟ್ ಆದ ಉತ್ತರ ಬಂದು ಒಂದು ಜಿಲ್ಲೆ, ಮಡಿಕೇರಿ ಬಂದು ತಾಲೂಕದು ನಮ್ದು. ಸೊ ಮಡಿಕೇರಿ ನಮ್ದು ರಾಜಧಾನಿ ಆಗಿರುತ್ತೆ. ಅದಾದ ನಂತರ ನೀವೀಗ ರಾಜಸಿಟ್ಟು ನೆಕ್ಸ್ಟ್ ಏನ್ ಹೋಗ್ತೀರಾ, ಅದಿರೋದು ಮಡಿಕೇರಿಯಲ್ಲೇ. ಮಡಿಕೇರಿ ನಮ್ಮ ರಾಜಧಾನಿ. ಅದಾದ್ಮೇಲೆ ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯ ನದಿ ನೀವು ಹೇಳಿದ್ರಿ ಕಾವೇರಿ, ಕರ್ನಾಟಕದೇ ಅದು ಜೀವನದಿ. ಅದಾದ ನಂತರ ಕೊಡಗಿನಲ್ಲಿ ಆಡುವಂತಹ ಭಾಷೆ ನಾವು ಕೊಡವ ಅಂತ ಹೇಳ್ತೀವಿ. ಕೊಡವ ನಮ್ದು ನೇಟಿವ್ ಲ್ಯಾಂಗ್ವೇಜ್. ಕೊಡವ ಲ್ಯಾಂಗ್ವೇಜ್ ಇಲ್ಲಿ ಮುಖ್ಯವಾಗಿರುತ್ತೆ. ವಿಸ್ತೀರ್ಣದ ಪ್ರಕಾರ ಕರ್ನಾಟಕದಲ್ಲಿ ಚಿಕ್ಕ ಜಿಲ್ಲೆ ಬರೋದು ಬೆಂಗಳೂರು ನಗರ. ಕೊಡಗು ಅಲ್ಲ, ಬೆಂಗಳೂರು ನಗರ. ವಿಸ್ತೀರ್ಣದ ಪ್ರಕಾರ ಸಣ್ಣ ಜಿಲ್ಲೆ ಬರುತ್ತೆ. ಅದಾದ ನಂತರ ಕೊಡಗಿಗೆ ಹತ್ರವಾದ ಜಿಲ್ಲೆಗಳು ಅಂತ ಕೇಳಿದ್ರೆ ಮೈಸೂರು, ಹಾಸನ ಮತ್ತೆ ಚಿಕ್ಕಮಂಗ್ಳೂರು 3 ಬರುತ್ತೆ. ದಕ್ಷಿಣ ಕನ್ನಡ 3 ಹತ್ರವಾದ ಜಿಲ್ಲೆಗಳು ಬರೋದು. ಥ್ಯಾಂಕ್ ಯು ಸೋ ಮಚ್. ನೀವು ಕೊಡಗಿನ ಡಿಸ್ಕ್ರೈಬ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗೆ ಇನ್ನೂ ಹಲವಷ್ಟು ಮಂದಿ ಇದ್ದಾರೆ. ಬನ್ನಿ ಅವರಿಲ್ಲಿಂದ ಬಂದಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಸೊ ಯೋರ್ ನೇಮ್? My name is Pugal. R. Kumaresan. ಯು ಆರ್ ಕಮಿಂಗ್ ಫ್ರಮ್? Yeah, coming from Kanjipuram. Visiting for the first time or? Yeah, we is visiting first time in Coorg. Yeah, I have some questions, sir, about Coorg. I'll ask. If you answer correctly for all the questions, miss, I'll give you like one gift you. Which is the capital of Kodagu? I don't know. Yeah, shall I give you options? Like, yeah, Virajpet, Kushal Nagara, Madikeri, and Sulya. We did not know that answer for that question. Okay, which is the main river in Kodagu? This is like famous river. I think your state also know about this river. Okay, just skip that one. What is the native language of Kodagu? Kannada. Ask you one simple question. Describe Kodagu in one word. We are not visiting to Kodagu and You are here now. What you feel about Coorg? Why you plan to Coorg? I plan to highway in college. And then is Kanjipuram to start distance in Coorg. Okay. And then come. That's only for plan. Okay. Like what you most like in Coorg? Like weather or food, culture or what? I think it's Spamus Dam. I don't know this correct name. That's culture dam. and Buddhism is so. Yeah, we visiting mostly in Scotland of India. I think you say someone people's. Okay. That's main reason of we visiting this place. Okay. Thank you so much for your time. And main river is Kaveri. I think you also know that. Yeah, Kaveri is main river. Kaveri, like Kodagu is the originate place of. Yes, ನಮ್ಮೊಂದಿಗಿರುವಂತಹ ಇನ್ನೊಬ್ಬ ಪ್ರವಾಸಿಗರನ್ನ ಮಾತಾಡಿಸುವ ಬನ್ನಿ. ಮ್ಯಾಮ್, your name? Aminakshi. You're coming from ma'am? Chennai, Tamil Nadu. Okay. You're visiting for the first time or? Yeah, I'm visiting for the first time. Okay. Just describe Kodagu in one word, ma'am. It's a hill station in South India, and I heard like there are river rafting and other exciting activities there, so we are excited to go. Yes. You're enjoying here, ma'am? Yeah, I'm enjoying. Yeah. One small question, ma'am. Which is the famous river in Kodagu? Coorg. Kaveri River. Yes, exactly. You are right, ma'am. Thank you so much for your time, ma'am. Thank you so much. Yes, ನಮ್ಮೊಂದಿಗಿರುವಂತಹ ಇನ್ನಷ್ಟು ಮಂದಿಯನ್ನ ಬನ್ನಿ ಮಾತಾಡ್ಸುವ. ಮ್ಯಾಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರು. ಹೆಸರು ಮ್ಯಾಮ್? ಲಾವಣ್ಯ. ಹೆಸರು ಸರ್? ತಮಿಳುನಾಡು. ನೇಮ್ ಸರ್? ಪ್ರಿಯದರ್ಶನ್. ಓಕೆ. ಸುಷ್ಮಿತಾ, ಬೆಂಗಳೂರು. Karthik, Bengaluru. ಎಸ್, ನನ್ನ ಜೊತೆ ಒಂದಷ್ಟು ಕ್ವೆಶನ್ಸ್ ಇದೆ, ಅದನ್ನ ನಾನು ಕೇಳ್ತೀನಿ. ಅದಕ್ಕೆ ನೀವು ಎಲ್ಲ ಕ್ವೆಶನ್ಗೆ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ಒಂದು ಸಣ್ಣ ಉಡುಗೊರೆ ಇರುತ್ತೆ. ಎಸ್, ಕೊಡಗಿನ ರಾಜಧಾನಿ ಯಾವುದು? Madikeri. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕೊಡಗಿನಲ್ಲಿ ಆಡುವಂತಹ ಸ್ಥಳೀಯ ಭಾಷೆ ಯಾವುದು? ಕರ್ನಾಟಕದ ಅತ್ಯಂತ ಸಣ್ಣ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಸಣ್ಣ ಜಿಲ್ಲೆ ಕೊಡುಗೆ ಇರುತ್ತೆ. ಜಿಲ್ಲೆನ ಬಗ್ಗೆ ಕೊಡಗಿನ ಅಕ್ಕಪಕ್ಕದ ಜಿಲ್ಲೆಗಳು ಯಾವುದು? 3 ಜಿಲ್ಲೆ ಇದೆ ಒಟ್ಟು. ಅಕ್ಕಪಕ್ಕದ ಜಿಲ್ಲೆಗಳು ಯಾವುದು? ಮೈಸೂರು, ಮಂಗಳೂರು, ದಕ್ಷಿಣ ಕನ್ನಡ, ಮತ್ತೆ ಶಿವಮೊಗ್ಗ, ತುಮಕೂರು ಕಡೆ ಬರಲ್ಲ. ಚಿಕ್ಕಮಂಗ್ಳೂರು. ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಮ್ಯಾಮ್, ಯುವರ್ ನೇಮ್? ತನ್ನುಜ. ಅರ್ಷಿತ್. ಯು ಆರ್ ಕಮಿಂಗ್ ಫ್ರಮ್? ಬೆಂಗಳೂರು. ಬೆಂಗಳೂರು. Yeah, why you choose Coorg, ma'am?
Actually, I heard about here a beautiful city and lots of tourist palace. So that's why we are coming here. And here, Golden Temple. This is one of a beautiful temple here. So that's why. Sir, about you. Yeah, actually, I don't have much idea about Bangalore. My friend suggested me to visit Kurg, and so I am here. Yeah, I heard this is a beautiful hill station. Yeah, How you feeling, sir, now? I'm good, feeling good. Yeah. Have a nice day. Thank you so much for your time, sir. ಎಸ್ ಮತ್ತಷ್ಟು ಜನರನ್ನ ಮಾತಾಡ್ಸುವ ಬನ್ನಿ. ಸರ್, ನಿಮ್ಮ ಹೆಸರು? ದಿಲೀಪ್ ಅಂತ. ಮಹೇಶ್. ಎಲ್ಲಿಂದ ಬಂದಿರೋದು ಸರ್ ನೀವು? ಬೆಂಗಳೂರು. ಸರ್, ಒಂದಷ್ಟು ಪ್ರಶ್ನೆಗಳು ಕೊಡಗಿನ ಬಗ್ಗೆ ನನ್ನ ಜೊತೆ ಇದೆ, ಕೇಳ್ಬೋದಾ? ಕೇಳ್ಬೋದು. ಓಕೆ ಸರ್, ಕೊಡಗಿನ ರಾಜಧಾನಿ ಯಾವುದು? ಕೊಡಗಿನ ರಾಜಧಾನಿ ವಿರಾಜಪೇಟೆ. ಮಡಿಕೇರಿ. ವಿರಾಜಪೇಟೆ. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ. ಕೊಡಗಿನಲ್ಲಿ ಆಡುವಂತಹ ಸ್ಥಳೀಯ ಭಾಷೆ ಯಾವುದು? ಕೊಡವ. ಕರ್ನಾಟಕದ ಅತ್ಯಂತ ಸಣ್ಣ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಕೊಡಗು. ಕೊಡಗಿನ ಅಕ್ಕಪಕ್ಕದ 3 ಜಿಲ್ಲೆಗಳು ಯಾವುದು? 3 ಒಟ್ಟಿಗೆ ಮಾಡಿ ಹೇಳ್ಬೋದು ಸರ್, ಯಾವ ಯಾವ? ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಹಾಸನ. ಥ್ಯಾಂಕ್ ಯು ಸೋ ಮಚ್. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಾ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ತಪ್ಪಾಗಿದ್ದು ವಿಸ್ತೀರ್ಣದ್ದು ಸರ್. ಕರ್ನಾಟಕದ ಅತ್ಯಂತ ಸಣ್ಣ ಜಿಲ್ಲೆ ಬಂದು ವಿಸ್ತೀರ್ಣದ ಪ್ರಕಾರ ಬೆಂಗಳೂರು ನಗರ. ನೀವು ಕೊಡಗು ಅಂತ ಹೇಳಿದ್ರಿ. ಕೊಡಗು ಜನಸಂಖ್ಯೆಯಲ್ಲಿ ಸಣ್ಣ ಜಿಲ್ಲೆ. ಸರ್, ಇನ್ನೊಂದು ಕೊನೆಯ ಪ್ರಶ್ನೆ ಇದೆ. ನಿಮ್ಮ ಪ್ರಕಾರ ಕೊಡಗು ಅಂದ್ರೆ ಏನು? ಹೆರಿಟೇಜ್. ನೈಸರ್ಗದ ಸಂಪತ್ತು. ಸೋಲ್ಜರ್ಸ್. Yes, thank you so much for your time, sir. Yes, ma'am, your name? I'm Kushbu. You're coming from, ma'am? I'm coming from Mumbai. Describe Kodagu in one word. Actually, we come from North India, so I just know Kurg, which is a very beautiful hill station in South India. So, general knowledge, if you speak, I don't know what's the meaning of Kodagu. Okay. Yeah, I chose Kurg because it's a beautiful hill station, and especially it is in South India, and we love coming down south, especially for the coffee plantations and South Indian food. Yes, so it's lot of greenery here and mountains, and the scenic beauty is just amazing. And yes, the people here are very good. Yes, so we come for that. Yeah, you're enjoying, right, ma'am? I enjoy the culture, food, people, everything. Yeah. Thank you so much. Thank you. Thank you so much for your time, ma'am. Have a nice day. Thank you. Ma'am, your name? Mosimi Jaina. You're coming from, ma'am? I'm coming from Odisha. Okay, I have few questions, ma'am. Shall I ask? Yeah. Which is the capital of Kodagu? Kodagu. Kurg. Kurg. Madikeri. Which is the main river in Kurg? Sorry, I don't have idea. Yeah, I'll give you some options. Brahmaputra, Netravati, Kaveri. Kaveri. Which is the smallest district in Karnataka by square feet? I think it's Kurg. In Karnataka. Karnataka. Sorry, I don't have idea. Thank you so much, ma'am. Even you're visiting for second time also, you've given almost right answers only. Thank you so much for your time, ma'am. Have a nice day. Actually, the smallest district is Bangalore urban, not Kodagu. Kodagu, Kurg, both are same, ma'am. Ma'am, namaste. ನಿಮ್ಮ ಹೆಸರು? ಖುಷಿ ಹಿರಿಯಣ್ಣ. ಎಲ್ಲಿಂದ ಬಂದಿರೋದು ಮ್ಯಾಮ್? ಮೈಸೂರಿಂದ ಬಂದಿರೋದು. ಓಕೆ, ಒಂದ್ ಸ್ವಲ್ಪ ಕೊಡಗಿನ ಬಗ್ಗೆ ಕ್ವಶನ್ಸ್ ಇದೆ, ಅದನ್ನ ನಿಮಗೆ ಕೇಳ್ತೀನಿ. ನೀವು 5 ಪ್ರಶ್ನೆಗೆ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ರೆ ನಮ್ಮ ಕಡೆಯಿಂದ ಒಂದು ಸಣ್ಣ ಬಹುಮಾನ ನಿಮಗಿದೆ. ಕೇಳ್ಬೋದಾ? ಎಸ್. ಕೊಡಗಿನ ರಾಜಧಾನಿ ಯಾವುದು? ಗೊತ್ತಿಲ್ಲ. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ. ಕೊಡಗಿನ ಸ್ಥಳೀಯ ಭಾಷೆ ಯಾವುದು? ಕೊಡವ. ಕೊಡಗಿನ ಅಕ್ಕಪಕ್ಕದ ಜಿಲ್ಲೆಗಳು ಯಾವುದು? ಮೈಸೂರು, ಮಂಡ್ಯ, ಅದ್ ಬಿಟ್ಟು ಬೆಂಗಳೂರು ದೂರ. ಅಷ್ಟೇ ಗೊತ್ತಿರೋದು. ಓಕೆ, ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಕೊಡಗು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಮ್ಯಾಮ್. ನೀವು ಯಾಕಾಗಿ ಕೊಡಗನ್ನ ಚೂಸ್ ಮಾಡಿದ್ರಿ ನಿಮ್ಮ ಟ್ರಿಪ್ಗೆ ಅನ್ನೋದನ್ನ ಹೇಳ್ಬೋದಾ? ನಿಮಗೆ ಕೊಡಗು ಅಂದ್ರೆ ಯಾಕೆ ಇಷ್ಟ? ಗ್ರೀನ್ ನೇಚರ್ ಅದಕ್ಕೋಸ್ಕರ ಇಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಮ್ಯಾಮ್. ಮತ್ತೆ ಕೊಡಗಿನ ರಾಜಧಾನಿ ಬಂದು ಮಡಿಕೇರಿ. ನೀವು ಮಡಿಕೇರಿ ಹೋದ್ರೆ ಇವಾಗ ಇದು ಕುಶಾಲನಗರ, ನೆಕ್ಸ್ಟ್ ಮಡಿಕೇರಿ ಹೋದ್ರೆ ನಿಮಗೆ ಅದು ಕೊಡಗಿನ ರಾಜಧಾನಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಸರ್ ನಮಸ್ತೆ, ನೀವೆಲ್ಲಿಂದ ಬರ್ತಾ ಇರೋದು? ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ.
ನಿಮ್ಮ ಹೆಸರು ಸರ್? ಕಿರಣ್ ಅಂತ. ರಮ್ಯಾ. ಸುಕುತ. ಕೊಡಗಿನ ಬಗ್ಗೆ ಕೆಲವು ಪ್ರಶ್ನೆಗಳಿದೆ, ನೀವು ಸರಿಯಾದ ಉತ್ತರವನ್ನ ಕೊಟ್ರೆ ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ನಿಮ್ದಾಗುತ್ತೆ, ಕೇಳ್ಬೋದು ಸರ್. ಓಕೆ. ಕೊಡಗಿನ ರಾಜಧಾನಿ ಯಾವುದು? ಕೊಡಗಿನ ರಾಜಧಾನಿ ಮಡಿಕೇರಿ. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ. ಕೊಡಗಿನ ಸ್ಥಳೀಯ ಭಾಷೆ ಯಾವುದು? ಕೊಡವ. ಕರ್ನಾಟಕದ ಅತ್ಯಂತ ಸಣ್ಣ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಕೊಡಗು. ಕೊಡಗಿನ ಅಕ್ಕಪಕ್ಕದ ಜಿಲ್ಲೆಗಳು ಯಾವುದು? ಒಂದು ಚಿಕ್ಕಮಗಳೂರು, ಮತ್ತೆ ಇನ್ನೊಂದು ದಕ್ಷಿಣ ಕನ್ನಡ, ಮತ್ತೆ ಚಾಮರಾಜನಗರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್. ನೀವು 2 ಪ್ರಶ್ನೆಗಳಿಗೆ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇಲ್ಲಿಯವರಲ್ಲ ಅಂತಾದ್ರೂ ಕೂಡ 3 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಯಾಕಾಗಿ ಕೊಡಗನ್ನ ಆಯ್ಕೆ ಮಾಡಿದ್ರಿ ಸರ್? ಕೊಡಗು ಯಾಕೆ ನಿಮಗಿಷ್ಟ? ಈ ಸಮ್ಮರ್ ಅಲ್ಲಿ ಸ್ವಲ್ಪ ಕೂಲ್ ಆಗಿರೋ ಪ್ಲೇಸ್ ಅಂತ ಅಂದ್ರೆ ಕೊಡಗು ಇರುತ್ತೆ. ಇದಕ್ಕೆ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಹಂಗಾಗಿ ಸ್ವಲ್ಪ ಬೇಸಿಗೆಯಲ್ಲಿ ನಮ್ಮ ಶಿವಮೊಗ್ಗನೂ ಕೂಡ ಕೂಲ್ ಇದೆ, ಬಟ್ ಅದಕ್ಕಿಂತ ಸ್ವಲ್ಪ ಕೂಲ್ ಆಗಿರೋ ಪ್ಲೇಸ್ ಅಲ್ಲಿ ಸ್ವಲ್ಪ ರಜೆ ಕಳಿಯೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ವಿ. ಸೇಮ್ ರೀಸನ್ ಅದೇ. ಖುಷಿ ಆಯ್ತಾ ಮ್ಯಾಮ್? ಎಂಜಾಯ್ ಮಾಡ್ತಿದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ನೇಚರ್ ತುಂಬಾ ಚೆನ್ನಾಗಿದೆ. ಓಕೆ, ನಿಮಗೆ ಖುಷಿ ಆಯ್ತಾ ಟ್ರಿಪ್ ಬಂದಿರೋದು? ಹೇಗಿದೆ ಕೂರ್ಗ್? ನನಗೆ ಕಾರು ಜೈ ಮಾತು ಮೇಲೆತು. ನಿಮಗೆ ಇಲ್ಲಿ ಖುಷಿ ಆಯ್ತಾ? ಕೊಡಗಲ್ಲಿ ಖುಷಿ ಆಯ್ತಾ ನಿಮಗೆ? ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಎಸ್ ಹೇಳಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಕೊಡಗಿನ ಸ್ಥಳೀಯರೇ ಇಲ್ಲಿದ್ದಾರೆ, ಅವರಿಗೆ ಎಷ್ಟು ಗೊತ್ತು ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ ಮೇಡಮ್. ಸರ್, ಒಂದು 5 ಪ್ರಶ್ನೆಗಳು ನಮ್ ಜೊತೆ ಇದೆ ಸರ್. 5ಕ್ಕೆ ಕೂಡ ನೀವು ಸರಿಯಾದ ಉತ್ತರನ ಹೇಳಿದ್ರೆ ಒಂದು ಸಣ್ಣ ಉಡುಗೊರೆಯನ್ನ ನಿಮ್ಗೆ ನಾವು ಕೊಡ್ತೇವೆ, ಕೇಳ್ಬೋದಾ? ಕೇಳಿ ಮೇಡಮ್, ಖಂಡಿತ ಕೇಳಿ. ನೀವೇನು ಕ್ವಶನ್ ಕೇಳಿದ್ರೆ ನಾವು ಖುಷಿಯಾಗಿ ಉತ್ತರ ಕೊಡ್ತೀವಿ. ಕೊಡಗಿನ ರಾಜಧಾನಿ ಯಾವುದು? ಮಡಿಕೇರಿ ಮೇಡಮ್. ಕೊಡಗಿನಲ್ಲಿ ಹರಿಯುವಂತಹ ಮುಖ್ಯವಾದ ನದಿ ಯಾವುದು? ಕಾವೇರಿ. ಕೊಡಗಿನಲ್ಲಿ ಆಡುವಂತಹ ಸ್ಥಳೀಯ ಭಾಷೆ ಯಾವುದು? ಕೊಡವ. ಕೊಡಗಿನ ಅಕ್ಕಪಕ್ಕದ 3 ಜಿಲ್ಲೆಗಳು ಯಾವುದು? ಹಾಸನ, ಮೈಸೂರು, ದಕ್ಷಿಣ ಕನ್ನಡ. ಥ್ಯಾಂಕ್ ಯು ಸರ್. ಕರ್ನಾಟಕದ ಅತ್ಯಂತ ಸಣ್ಣ ಜಿಲ್ಲೆ ಯಾವುದು ವಿಸ್ತೀರ್ಣದ ಪ್ರಕಾರ? ಕರ್ನಾಟಕದ ಅತಿ ಸಣ್ಣ ಜಿಲ್ಲೆ ಕೊಡಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೊಡಗಲ್ಲೇ ಇದ್ದೀರಾ, ನಿಮಗೆ ಕೊಡಗು ಯಾಕೆ ಇಷ್ಟ? ಮೇಡಮ್, ಇಲ್ಲಿದ್ದು ಪರಿಸರ ಆಗಲಿ ವಾತಾವರಣ ಆಗಲಿ ತುಂಬಾ ಚೆನ್ನಾಗಿದೆ. ಯಾವುದೇ ಮನುಷ್ಯರು ಕೂಡ ಬಂದು ಇಲ್ಲಿ ವಾತಾವರಣದಲ್ಲಿ ಅಡ್ಜಸ್ಟ್ ಆಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಕೊಡಗು ಮತ್ತೆ ಏನಂತಂದ್ರೆ ಪ್ರಕೃತಿಯ ಸೌಂದರ್ಯ ತಾಣದಲ್ಲಿ ಒಂದಾಗಿದೆ. ನಿಮ್ಗೆ ಗೊತ್ತಿದೆ, ಎಲ್ಲರನ್ನೂ ಒಂದು ಮನಸ್ಸೆಳೆಯುವಂತ ಒಂದು ಜಾಗ ಇದು. ಇಲ್ಲಿ ಒಂದು ಮಿನಿ ಊಟಿ ಅಂತಾನೆ ಹೇಳ್ಬೋದು ಮೇಡಮ್ ನಾವು ಇದನ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್. ನೀವು 4 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಸರ್. 1 ಪ್ರಶ್ನೆಗೆ ಉತ್ತರ ತಪ್ಪಾಯ್ತು. ವಿಸ್ತೀರ್ಣದಲ್ಲಿ ಅತ್ಯಂತ ಸಣ್ಣ ಜಿಲ್ಲೆ ಬಂದು ಬೆಂಗಳೂರು ನಗರ, ಜನಸಂಖ್ಯೆಯಲ್ಲಿ ಸಣ್ಣ ಜಿಲ್ಲೆ ಬಂದು ಅದು ನಮ್ಮ ಕೊಡಗು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ನಮ್ ಜೊತೆ ಇರುವಂತಹ ಇನ್ನಷ್ಟು ಪ್ರವಾಸಿಗರನ್ನ ಮಾತಾಡ್ಸುವ ಬನ್ನಿ. ಸರ್, ಯುವರ್ ನೇಮ್? ಅಮಿತ್ ಬನ್ಸಲ್. ಕವಿತಾ ಬನ್ಸಲ್. ಯು ಆರ್ ಕಮಿಂಗ್ ಫ್ರಮ್? Assam. Guwahati, Assam. Assam. So why you chosen Coorg, sir? We have heard about Coorg, so it's a good hill station, and there are lots of this coffee plantation and all. So that's why we have decided to come. Yeah, you are enjoying here, sir? We have just started our trip, so we are going to Coorg now. This is our first location to Golden Temple. Now we will go to Coorg. Okay. Yeah. Thank you so much, sir. Have a nice day. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಇವರು ನೀಡಿರ್ತಾರೆ. 2 ಚಾಕ್ಲೇಟ್ ಅನ್ನ ಇವರಿಗೆ ನೀಡ್ತಾ ಇದ್ದೀನಿ. ನಿಮ್ಮ ಅತ್ಯಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.